ನಮ್ಮ ಡಿ ಕೆ ಶಿವಕುಮಾರ್ ನಮ್ಮ ಕರ್ನಾಟಕಕ್ಕೆ ಒಂದು ಶಕ್ತಿ, ಒಂದು ಟ್ಯಾಲೆಂಟ್ನವರು, ಪ್ರಪಂಚ ನೋಡಿರೋರು. ಆಮೇಲೆ ಏನೇ ಮಾಡಿದರೆ ಅವರು ಎಲ್ಲ ಥಿಂಕ್ ಮಾಡಿ ಆಲೋಚನೆ ಮಾಡಿರ್ತಾರೆ. ಆದರೆ ನಮಗೆ ಬೆಂಗಳೂರಲ್ಲಿ ಮೈನಾರಿಟಿ ಇರೋದು ಯಾರು? ನಂಬರ್ 1 ಜಾರ್ಜ್ ಸಾಹೇಬರು, ನಂಬರ್ 2 ಜಮೀರ್ ಅಹಮದ್ದು, ನಂಬರ್ 3 UT ಖಾದರ್, ನಂಬರ್ 4 ರಿಜ್ವಾನ್ ಅರ್ಷದ್. ಅಂದರೆ ಬೆಂಗಳೂರು ಸಿಟಿಗೆ ಹಿಸ್ಟ್ರಿಯಲ್ಲಿ ಫಸ್ಟ್ ಟೈಮ್ ಒಂದು ಚೀಫ್ ಮಿನಿಸ್ಟರ್ 3 ಜನ ಮೈನಾರಿಟಿಗೆ ಕೊಡ್ತಾರಂದರೆ ಅದು ಡಿ ಕೆ ಶಿವಕುಮಾರ್ ಒಬ್ಬರಿಗೆ ಸಾಧ್ಯ, ಬೇರೆ ಯಾರೂ ಮಾಡೋಕ್ಕೆ ಸಾಧ್ಯ ಇಲ್ಲ. ನೋಡಿ, ಅವ್ರಿಗೆ ಅವ್ರ ಟ್ಯಾಲೆಂಟ್ ನೋಡಿ, ಅವ್ರ ಶಕ್ತಿ ನೋಡಿ. ಅವರು 3 ಜನ ಮೈನಾರಿಟಿ ಕೊಟ್ಟಿದ್ದಾರೆ. 4 ಜನ ಗೆದ್ದಿರೋರು, 4 ಜನ ಗೆದ್ದಿರೋರು 3 ಜನಕ್ಕೆ ಮೈನಾರಿಟಿಯಲ್ಲಿ ಮಂತ್ರಿ ಸ್ಥಾನ ಕೊಟ್ಟಿದ್ದಾರೆ. ಅಂದರೆ ಅದು ಡಿ ಕೆ ಶಿವಕುಮಾರ್ ಒಬ್ಬರಿಗೆ ಸಾಧ್ಯ. ಈಗ ನಮ್ಮ ಜಮೀರ್ ಅಹಮದ್ ಅವರು ಮುಸ್ಲಿಂ ಕಮ್ಯುನಿಟಿಗೆ ಒಂದು ದೊಡ್ಡ ಲೀಡರ್. ಇಷ್ಟು ದಿವಸ ಅವರು ಚೆನ್ನಾಗಿ ಕೆಲಸ ಮಾಡಿದ್ರು. ಚೆನ್ನಾಗಿ ಕೆಲಸ ಮಾಡಿ ಮುಸ್ಲಿಂ ಅವ್ರಿಗೆ ಒಂದು ಸಪೋರ್ಟಾಗಿ ನಿಂತಿರೋ ಮನುಷ್ಯ ಯಾರಂದರೆ ಜಮೀರ್ ಅಹಮದ್ ಅಂತ ಹೇಳ್ಬೋದು. ಆದರೆ ಸೆಕೆಂಡ್, ಇವಾಗ UT ಖಾದರ್ ಅವ್ರಿಗೆ ಇವಾಗ ಮೈನಾರಿಟಿ, ವಕ್ಫು ಮತ್ತು ಹಜ್ಜು ಕೊಟ್ಟಿದ್ದಾರೆ. ಅಂದರೆ UT ಖಾದರ್ ಒಂದು ಎಜುಕೇಟೆಡ್ ಮನುಷ್ಯ, ಅವ್ರಿಗೆ ಕೊಟ್ಟಿದ್ದಾರೆ. ಅಂದರೆ ಅದು ಡಿ ಕೆ ಶಿವಕುಮಾರ್ ಸಾಹೇಬರು ಅವ್ರ ಟ್ಯಾಲೆಂಟು, ಅವರು ಥಿಂಕಿಂಗು, ಅವ್ರು ಹಂಗೆ ಮೇಲೆಗೆ ಬಂದಿಲ್ಲ, ಹಂಗೆ CM ಆಗಿಲ್ಲ, ಪ್ರಪಂಚ ನೋಡಿ ಬಂದಿದ್ದಾರೆ. ಯಾರಿಗೆ ಯಾವ ಖಾತೆ ಸೂಟಬಲ್ ಇದೆ ಅಂತೇಳ್ಬಿಟ್ಟು ಡಿ ಕೆ ಶಿವಕುಮಾರ್ ಸಾಹೇಬರಿಗೆ ಗೊತ್ತಿದೆ. ಆದರೆ UT ಖಾದರ್ ಅವ್ರಿಗೆ ಮೈನಾರಿಟಿ, ವಕ್ಫು ಮತ್ತು ಹಜ್ಜು ಕೊಟ್ಟಿದ್ದಾರೆ. ಅಂದರೆ ಅದರಲ್ಲಿ ಅವ್ರು ಕೇಪಬಲ್ ಪರ್ಸನ್ ಅಂತ ಕೊಟ್ಟಿದ್ದಾರೆ. ನಮ್ಮ ಮುಸಲ್ಮಾನರಿಗೆ ಒಂದು ಶಕ್ತಿ ಬರುತ್ತೆ, ಒಂದು ಶಕ್ತಿ ತುಂಬುವಂಥ ಮನುಷ್ಯ UT ಖಾದರ್ ಅಂತ ಅವ್ರಿಗೆ ಕೊಟ್ಟಿದ್ದಾರೆ. UT ಖಾದರ್ ಇವಾಗ ಮೊನ್ನೆ ನೋಡಿ, ಈಗ 5 ಸ್ಟಾರ್ ಹೋಟೆಲ್ಗಳಿಗೆ ಹೋಗಿ ರೇಡ್ ಮಾಡಿದ್ದಾರೆ, ಅವ್ರ ಮೇಲೆ ಕೇಸ್ಗಳು ಹಾಕಿದ್ದಾರೆ. ಅಂದರೆ ಇಡೀ ಇಂಡಿಯಾದಲ್ಲಿ UT ಖಾದರ್ ಒಬ್ಬರೇ ಅಂತ ಹೇಳ್ತೀನಿ. ಒಂದು, ಅವರು ಎಷ್ಟು ಟ್ಯಾಲೆಂಟೆಡ್, ಯಾವತ್ತು ಚಾರ್ಜ್ ತಗೊಂಡ್ರು ಆವತ್ತೇ ರೇಡ್. ಅಂದರೆ ಎಷ್ಟು ಆ್ಯಕ್ಟಿವ್ ಆಗಿದ್ದಾರೆ, ಎಷ್ಟು ಕೆಲಸದ ಮೇಲೆ ಪಬ್ಲಿಕ್ ಮೇಲೆ ಎಷ್ಟು ಅವ್ರಿಗೆ ಪ್ರೀತಿ ಇದ್ದರೆ ಹೋಗಿ ನಮ್ಮ ಜನ ಚೆನ್ನಾಗಿರಲಿ ಅಂತ ರೇಡ್ ಮಾಡ್ತಾರೆ. ಅದು UT ಖಾದರ್ ಒಬ್ಬರಿಗೆ ಸಾಧ್ಯ. ಎರಡನೇದು, ಡಿ ಕೆ ಶಿವಕುಮಾರ್ ಸಾಹೇಬರು ಏನಂದರೆ ಮುಸ್ಲಿಂ ಕಮ್ಯುನಿಟಿಗೆ ಒಂದು ಶಕ್ತಿ. ನಾನು ಹೇಳ್ತೀನಿ, ಮುಸ್ಲಿಂ ಕಮ್ಯುನಿಟಿಗೆ ಒಂದು ಶಕ್ತಿ. ಮುಸ್ಲಿಂ ಕಮ್ಯುನಿಟಿ ಅಂದರೆ ಅವ್ರಿಗೆ ಭಾಳ ಪ್ರೀತಿ. ಮುಸ್ಲಿಂ ಕಮ್ಯುನಿಟಿ ಇವಾಗ ಹ್ಯಾರಿಸ್ ಅವ್ರಿಗೆ ಆಗಲಿ, KG ಬಾಬು ಅವ್ರಿಗಾಗಲಿ, ನಲ್ಪಾಡ್ಗಾಗಲಿ, ನಮ್ಮ ಜಮೀರ್ ಅಹಮದ್ ಅವ್ರಿಗಾಗಲಿ, ನಮ್ಮ ಡಿ ಕೆ ಶಿವಕುಮಾರ್ ಸಾಹೇಬರು ಎಷ್ಟು ದೊಡ್ಡ ಮನಸ್ಸು ಅಂತ ಅವ್ರಿಗೆಲ್ಲ ಮುಸ್ಲಿಂ ಕಮ್ಯುನಿಟಿಗೆ ಶಕ್ತಿ ಕೊಡುವಂಥ ಮನುಷ್ಯ ಡಿ ಕೆ ಶಿವಕುಮಾರ್. ಯಾರಾದರೂ ಕೊಡ್ತಾರಾ? ಇವತ್ತರೆಗೂ ಹಿಸ್ಟ್ರಿಯಲ್ಲಿ ಕೇಳಿದ್ದೀರಾ? ಬೆಂಗಳೂರಲ್ಲಿ 4 ಜನ ಮೈನಾರಿಟಿಯಲ್ಲಿ ಗೆದ್ದಿರೋ ಜಾಗದಲ್ಲಿ 3 ಜನಕ್ಕೆ ಮಂತ್ರಿ ಸ್ಥಾನ ಕೊಡ್ತಾರೆ. ಅಂದರೆ ಅದು ಡಿ ಕೆ ಶಿವಕುಮಾರ್ ಒಬ್ಬರಿಗೆ ಸಾಧ್ಯ. ಇನ್ನೊಂದು ಟೈಮ್ ಹೇಳ್ತೀನಿ, ಅವರು ಒಬ್ಬರಿಗೆ ಸಾಧ್ಯ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಆದರೆ ಡಿ ಕೆ ಶಿವಕುಮಾರ್ ಅವರು ದುವಾ ಮಾಡಬೇಕು, ಅವ್ರಿಗೆ ಶಕ್ತಿ ಕೊಡಬೇಕು. ನಮ್ಮ ಅಕ್ಕ ತಂಗಿಗಳು, ಅಣ್ಣ ತಮ್ಮಂದರು, ತಾಯಿ ತಂದೆಗಳು ಎಲ್ಲರೂ ಮಸೀದ್ಗೆ ಹೋಗಿ ನಮಾಜೆಲ್ಲ ಮಾಡಿ, ಮನೆಯಲ್ಲಿ ಇರೋರು ಮನೆಯಲ್ಲಿ ನಮಾಜ್ ಮಾಡಿ ಡಿ ಕೆ ಶಿವಕುಮಾರ್ ಸಾಹೇಬ್ರಿಗೆ ಒಂದು ಶಕ್ತಿ ಕೊಡಬೇಕು, ಅವ್ರಿಗೋಸ್ಕರ ದುವಾ ಮಾಡಬೇಕಂತ ನಾನು ವಿನಂತಿ ಮಾಡಿ, ರಿಕ್ವೆಸ್ಟ್ ಮಾಡಿ ಕೇಳ್ಕೊಳ್ತೀನಿ. ಡಿ ಕೆ ಶಿವಕುಮಾರ್ ಸಾಹೇಬರು ಆರೋಗ್ಯ ಆಗಲಿ, ಅವ್ರಿಗೆ ಒಂದು ಶಕ್ತಿ ಕೊಡುವಂಥ ಅದಾಗಲಿ ನೀವು ಎಲ್ಲರೂ ದುವಾ ಮಾಡಿ. ನಮ್ಮ ಕಮ್ಯುನಿಟಿ, ಮುಸ್ಲಿಂ ಕಮ್ಯುನಿಟಿದವರು ಎಲ್ಲ ಇಂಥ CM ಇನ್ನೊಂದು ಸಲ ನಮಗೆ ಸಿಗೋದಿಲ್ಲ, ಇಂಥ ಚೀಫ್ ಮಿನಿಸ್ಟರ್ ನಮಗೆ ಇನ್ನೊಂದು ಸಲ ಸಿಗೋದಿಲ್ಲ ಅಂತ ನಾನು ರಿಕ್ವೆಸ್ಟ್ ಮಾಡಿ ನಿಮ್ಗೆ ಹೇಳ್ತೀನಿ. ಅವ್ರಿಗೆ ಶಕ್ತಿ ಕೊಡಿ, ಅವ್ರಿಗೆ ಶಕ್ತಿ ಕೊಟ್ಟು ನೀವು ಅವ್ರಿಗೆ ದುವಾ ಮಾಡಿ ಅಂತ ಹೇಳ್ಕೊಳ್ತಾ ಇದ್ದೀನಿ. ಆಮೇಲೆ UT ಖಾದರ್ ಅವರು
ಒಂದು ಒಳ್ಳೆ ವ್ಯಕ್ತಿ ಅವ್ರಿಗೆ ಒಳ್ಳೆ ಖಾತೆಗಳು ಬಂದಿದೆ. ಮೈನಾರಿಟಿಗೆ ಒಂದು ಶಕ್ತಿ ಬರುತ್ತೆ. ಮೈನಾರಿಟಿಗೋಸ್ಕರ ಯು ಟಿ ಖಾದರ್ ಈಸ್ ಕೇಪಬಲ್ ಪರ್ಸನ್. ಅವರು ನಮ್ಮ ಮೈನಾರಿಟಿಗೆ ದರ್ಗಾಗಾಗಲಿ, ನಮ್ಮ ಮಸೀದಿಗಳಿಗಾಗಲಿ, ನಮ್ಮ ಮುಸ್ಲಿಂ ಕಮ್ಯುನಿಟಿಗಾಗಲಿ ಅವರು ಕೈ ಹಿಡಿತಾರೆ. ಅವರು ಒಂದು ಮುಸಲ್ಮಾನರಿಗೆ ಒಂದು ಶಕ್ತಿಯಾಗಿ ನಿಲ್ತಾರೆ. ಒಂದು ಜಮೀರ್ ಅಹಮದ್ ಅವರು ಇದ್ದರು, ಸೆಕೆಂಡ್ ಇವಾಗ ಯು ಟಿ ಖಾದರ್ ಅವರು ಇದ್ದಾರೆ. ಅವರು ಒಂದು ಎಜುಕೇಟೆಡ್ ಪರ್ಸನ್, ಒಳ್ಳೆ ಕೆಲಸಗಳು ಮಾಡ್ತಾರೆ ಅಂತೇಳ್ಬಿಟ್ಟು ಅವ್ರಿಗೋಸ್ಕರನೂ ನೀವು ದುವಾ ಮಾಡಬೇಕು ಅಂತ ನಾನು ಹೇಳ್ಕೊಳ್ತೀನಿ. ಜಮೀರ್ ಅಹಮದ್ ಅವ್ರಿಗೂ ದುವಾ ಮಾಡಿ, ಯು ಟಿ ಖಾದರ್ಗೂ ದುವಾ ಮಾಡಿ, ಮತ್ತು ರಿಜ್ವಾನ್ ಅವ್ರಿಗೂ ದುವಾ ಮಾಡಬೇಕಂತ ವಿನಂತಿ ಮಾಡಿ ಕೇಳ್ಕೊಳ್ತೀನಿ. ಅವ್ರಿಗೆಲ್ಲ ಶಕ್ತಿ ತುಂಬಬೇಕು, ಅವ್ರಿಗೆಲ್ಲ ಮುಂದಕ್ಕೆ ತಗೊಂಡು ಬರಬೇಕು. ಎಲ್ಲರೂ ಇವಾಗ ನಮ್ಮ ಹೆಣ್ಮಕ್ಕಳು ಆಗಲಿ, ನಮ್ಮ ಮುಸ್ಲಿಂ ಕಮ್ಯುನಿಟಿ ಆಗಲಿ, ನಮ್ಮ ಡಿ ಕೆ ಶಿವಕುಮಾರ್ ಸಾಹೇಬರಿಂದ ಸೇಫಾಗೆ ನಾವು ಮನೆಗಿದ್ದೀವಿ. ಯಾರು ನಮಗೆ ಡಿ ಕೆ ಶಿವಕುಮಾರ್ ಇರೋವರೆಗೂ ನಮ್ಮ ಮುಸಲ್ಮಾನರಿಗೆ ಯಾರಿಗೂ ತೊಂದರೆ ಬರೋದಿಲ್ಲ. ಅವ್ರಿಗೋಸ್ಕರ ದುವಾ ಮಾಡಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಇವಾಗ 4 ಜನ ಇವಾಗ ಡಿ ಕೆ ಶಿವಕುಮಾರ್ ಫೈಟ್ ಮಾಡಿ, ಹೈಕಮಾಂಡಿಂದ ಫೈಟ್ ಮಾಡಿ ಡಿ ಕೆ ಶಿವಕುಮಾರ್ ಅವರು 3 ಜನಕ್ಕೆ ಮಂತ್ರಿ ಮಾಡಿದ್ದಾರೆ. ಒಂದು ಜಾರ್ಜು, ಒಂದು ಜಮೀರ್ ಅಹಮದ್ದು, ಒಂದು ಯು ಟಿ ಖಾದರು, ಒಂದು ರಿಜ್ವಾನ್ ಅರ್ಷದ್. 4 ಜನಕ್ಕೆ ಮಂತ್ರಿಗಳು ಮಾಡ್ಕೊಂಡು ಬರೋದು ಸಾಮಾನ್ಯ ಕೆಲಸ ಅಲ್ಲ. ಅದು ಡಿ ಕೆ ಶಿವಕುಮಾರ್ ಒಬ್ಬರಿಗೆ ಸಾಧ್ಯ. ಆದರೆ ಈಗ ಹ್ಯಾರಿಸ್ ಅವರಾಗಲಿ, ನಲ್ಪಾಡ್ ಅವರಾಗಲಿ, ಅವರು ಡಿ ಕೆ ಶಿವಕುಮಾರ್ಗೆ ಒಂದು ರೈಟು ಒಂದು ಲೆಫ್ಟ್ ಇರೋ ಥರ. ಅವ್ರ ಮಂತ್ರಿ ಸ್ಥಾನ ಇಲ್ಲ ಅಂದ್ರೂ ಅವ್ರಿಗೆ ಡಿ ಕೆ ಶಿವಕುಮಾರ್ ಸಾಹೇಬ್ರ ಜೊತೆಗಿದ್ದಾರೆ. ಅವ್ರಿಗೆ ಅದೇ ಮಂತ್ರಿ ಸ್ಥಾನದಲ್ಲಿ ಏನು ಶಕ್ತಿ ಇದೆ ಅದೇ ಶಕ್ತಿ ಡಿ ಕೆ ಶಿವಕುಮಾರ್ ಅವರಿಬ್ಬರಿಗೆ ಕೊಡ್ತಾರೆ. ಅದಕ್ಕೆ ಯೋಚನೆ ಮಾಡೋವಂಥದ್ದಿಲ್ಲ. ಎಲ್ಲರೂ ಹ್ಯಾಪಿಯಾಗಿದೆ. ಡಿ ಕೆ ಶಿವಕುಮಾರ್ ಸಾಹೇಬರು ಏನು ಮಾಡಬೇಕು, ಅವ್ರಿಗೆ ಸಮಾಧಾನ ಮಾಡಿ ಅವ್ರಿಗೆ ಯಾವ ಥರ ಇದು ಮಾಡಬೇಕು ಅವ್ರು ಮಾಡಿದ್ದಾರೆ. ಅವರು ಹ್ಯಾರಿಸ್ ಅವರು ಮಂತ್ರಿ ಇದ್ರೇನು ಮಂತ್ರಿ ಸ್ಥಾನನೇ ಇರುತ್ತೆ, ಮಂತ್ರಿ ಇಲ್ಲ ಅಂದ್ರೇನು ಮಂತ್ರಿ ಸ್ಥಾನನೇ ಇರುತ್ತೆ. ಅದಕ್ಕೆ ಏನು ಯಾರೂ ಡೌಟ್ ಪಡುವಂಥ ಏನಿಲ್ಲ. ಎಲ್ಲರೂ ಸರ್ಕಾರ ಚೆನ್ನಾಗಿ ನಡಿಬೇಕು. ನಮ್ಮ ಮುಸಲ್ಮಾನರಿಗೆ ಒಂದು ಶಕ್ತಿ ಬರಬೇಕು, ಶಕ್ತಿ ಕೊಡಬೇಕು, ಮುಸಲ್ಮಾನರಿಗೆ ಸೇಫಾಗಿ ಇಟ್ಕೋಬೇಕು ಅಂತ ಡಿ ಕೆ ಶಿವಕುಮಾರ್ ಸಾಹೇಬ್ರಿಗೆ ಮನವಿ ಮಾಡಿ, ನಾನು ರಿಕ್ವೆಸ್ಟ್ ಮಾಡಿ, ನಮ್ಮ ಮುಸ್ಲಿಂ ಕಮ್ಯುನಿಟಿಗೆ ಒಂದು ಶಕ್ತಿಯಾಗಿ ತಾವು ನಿಲ್ಲಬೇಕು. ನಮಗೆ ನಮ್ಮ ಮುಸಲ್ಮಾನರು ಎಲ್ಲ ಪಾಪ ಒಳ್ಳೆಯವರು, ಅವ್ರಿಗೆ ಏನು ಗೊತ್ತಿಲ್ಲ, 50% ಅನ್ಎಜುಕೇಟೆಡ್ ಇದ್ದಾರೆ. ಅವ್ರಿಗೆ ಡಿ ಕೆ ಶಿವಕುಮಾರ್ ಸಾಹೇಬ್ರೆ ದೇವ್ರ ಥರ ಅವ್ರಿಗೆ ಕಾಪಾಡಬೇಕು ಅಂತ ನಾನು ವಿನಂತಿ ಮಾಡಿ, ಅವ್ರಿಗೆ ಡಿ ಕೆ ಶಿವಕುಮಾರ್ ಸಾಹೇಬ್ರಿಗೆ ನಮ್ಮ ಕಮ್ಯುನಿಟಿ ಬಗ್ಗೆ ನಾನು ರಿಕ್ವೆಸ್ಟ್ ಮಾಡಿ ಕೇಳ್ಕೊಳ್ಳೋದೇನೆಂದರೆ, ನಮ್ಮ ಕಮ್ಯುನಿಟಿ ಭಾಳ ಒಳ್ಳೆಯ ಕಮ್ಯುನಿಟಿ, ಚಿಕ್ಕ ಮಕ್ಕಳ ಥರ ಅವ್ರಿಗೆ ನೀವು ಸೇಫ್ಟಿಯಾಗಿ ಅವ್ರಿಗೆ ಕಾಪಾಡಬೇಕು, ಅವ್ರು ಸೇಫ್ಟಿಯಾಗಿ ನಿಂತ್ಕೋಬೇಕು ಅಂತ ನನ್ನದು ಒಂದೇ ಒಂದು ರಿಕ್ವೆಸ್ಟ್ ಏನಂದರೆ, ನಮ್ಮ ಮುಸ್ಲಿಂ ಕಮ್ಯುನಿಟಿಗೆ ತಾವು ನಮ್ಮ ಸೇಫ್ಟಿ ಮಾಡಬೇಕು, ನಮ್ಮ ಮುಸ್ಲಿಂ ಕಮ್ಯುನಿಟಿಗೆ ಶಕ್ತಿ ಕೊಡಬೇಕು, ನಮಗೆಲ್ಲ ಒಂದು ಒಳ್ಳೆ ದಾರಿ ತೋರಿಸ್ಬೇಕು ಅಂತ ವಿನಂತಿ ಮಾಡಿ ನಾನು ಕೇಳ್ಕೊಳ್ತಾಯಿದ್ದೀನಿ. ನಾವು ನಿಮಗೋಸ್ಕರ, ನಮ್ಮ ಚೀಫ್ ಮಿನಿಸ್ಟರ್ ಡಿ ಕೆ ಶಿವಕುಮಾರ್ಗೋಸ್ಕರ ನಾವು ದುವಾಗಳು ಮಾಡ್ತೀವಿ. ದುವಾಗಳು ನಮ್ಮ ಮುಸಲ್ಮಾನ್ ಕಮ್ಯುನಿಟಿ ಎಲ್ಲ ಡಿ ಕೆ ಶಿವಕುಮಾರ್ ಜೊತೆಗೇ ಇದ್ದೀವಿ. ನಾವು ಡಿ ಕೆ ಶಿವಕುಮಾರ್ ಬಿಟ್ಟು ಹೋಗೋದಿಲ್ಲ. ಅವ್ರಿಗೋಸ್ಕರ ನಾವೆಲ್ಲ ಪ್ರಾರ್ಥನೆಗಳು ಮಾಡ್ತೀವಿ. ನಾನು ಇವಾಗ ನೋಡಿ ಅಜ್ಮೀರ್ ಶರೀಫಲ್ಲಿ 10,000 ಜನಗಳಿಗೆ ಊಟ ಹಾಕಿದ್ದೀನಿ. ಊಟ ಹಾಕಿ ಅವ್ರಿಗೋಸ್ಕರ ದುವಾ ಮಾಡಿಸಿದ್ದೀನಿ. ಅವರು ಡಿ ಕೆ ಶಿವಕುಮಾರ್ ತಾಯಿಗೆ, ತಂದೆಗೆ,